ಮೇಲಿನ ಗಂಭೀರ ಪ್ರಕರಣದಲ್ಲಿ ಒಂದು ಪ್ರಕರಣ ಇತ್ತು. ಅದು ಜನಿವಾರ ಗ್ರಾಮದ ಕುಮಾರನ ಜಮೀನಿನಿಂದ ನಂಜುಂಡೇಗೌಡರ ಜಮೀನಿನವರೆಗೆ ಜಲ್ಲಿ ರಸ್ತೆ ನಿರ್ಮಾಣ. ಇದರಲ್ಲಿ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಬಟ್ ಹೆಚ್ಚುವರಿಯಾಗಿ 1277 ಕೂಲಿ ಮೊತ್ತ ಹಾಗೂ ವಸೂಲಾತಿಗೆ ತಿಳಿಸಿತ್ತು. ಅದನ್ನು ಸಂಬಂಧಪಟ್ಟಂತ ಆವಾಗಿದ್ದಂಥ ಪಿಡಿಒ ಅವರು ಅದನ್ನ ಸಂಬಂಧಿಸಿದ ಖಾತೆಗೆ ಜಮೆ ಮಾಡಿ ಸೋಷಿಯಲ್ ಅಡಾಕ್ ಕಮಿಟಿಗೆ ಅದನ್ನ ಇಟ್ಟು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇದೊಂದು ಬಿಟ್ಟು ಬೇರೆ ಕೈ ಬಿಡ್ಲಿಕ್ಕೆ ನಾನು ಅವ್ರ ಮಾಹಿತಿಯನ್ನ ಆಡಿಟ್ ಕೊಟ್ಟಿದೆಯಲ್ಲ. ಓಕೆ, ನೆಕ್ಸ್ಟ್ ನೇರ ಬ್ಯಾಂಕ್ ಬಗ್ಗೆ ಇಸ್ಲಾಂ ಎಡಿಎಂ ಆಕ್ಷೇಪಣೆ ಏನಿದೆ? ಜತ್ತೇನಹಳ್ಳಿ ಗ್ರಾಮ ನಿಂಗಪ್ಪ ಈರಪ್ಪ ಬದು ನಿರ್ಮಾಣ, ಶ್ರವಣೇರಿ ಗ್ರಾಮ ಸಣ್ಣ ನಂಜಪ್ಪ ಸೋಮೇಗೌಡ ಬದು ನಿರ್ಮಾಣ, ಜನಿವಾರ ಪುಟ್ಟೇಗೌಡ ಚಿಕ್ಕೇಗೌಡ ಬದು ನಿರ್ಮಾಣ, ಶ್ರವಣೇರಿ ಮೂಡಲಿಗೌಡ ತಿಮ್ಮೇಗೌಡ ಇಷ್ಟು ಗ್ರಾಮಗಳಲ್ಲಿ ತೋರಿಸಿಲಾದ ಅಬ್ಜೆಕ್ಷನ್ ಹಾಕಿದ್ದು. ಈ ವರ್ಷ ಒಂದ್ಸಲ ತೋರಿಸಿ ಮತ್ತೆ ಫೈಲ್ಸ್ ಕೂಡ ಸಬ್ಮಿಟ್ ಮಾಡಿದ್ವಿ. ಹಾಗಾಗಿ ಆಕ್ಷೇಪಣೆಯನ್ನು ಟೀಮ್ನವರು ತೋರಿಸಿದ್ರ? ಟೀಮ್ ತೋರಿಸಿದಾರ? ಓಕೆ, ನೆಕ್ಸ್ಟ್ ಮುರಳಿಗಿರಿಯಪ್ಪ ಇದ್ದಾರಾ? ಓಕೆ, ಮುರಳಿಗಿರಿಗೌಡ ತಿಮ್ಮೇಗೌಡ ಶ್ರವಣೇರಿ ಸರ್ ತೆಂಗುಬೆಳೆ, ವಿಜಯಲಕ್ಷ್ಮಿ ತಿಮ್ಮರಾಯ ಸ್ವಾಮಿ ಜನಿವಾರ ಗ್ರಾಮ, ನಂಜುಂಡೇಗೌಡ ಜವರೇಗೌಡ ತೆಂಗುಬೆಳೆ ಸರ್ ಇದು, ಬೈರಾಜು ಆನಂದಯ್ಯ ಅಂತ ಸರ್ ಜನಿವಾರ. ಇಷ್ಟು ಆಕ್ಷೇಪಣೆ ಸಬ್ಮಿಟ್ ಮಾಡಿಲ್ಲ. ಏನ್ ಮಾಡಿರಲಿಲ್ಲ? ಫೈಲ್ ಸಬ್ಮಿಟ್ ಮಾಡಿ ಕೊಟ್ಟಿರಲಿಲ್ಲ ಸರ್. ತೆಂಗು ಸರ್ ತೆಂಗು ಈ ಸಲ ವೈಯಕ್ತಿಕ ಫಲಾನುಭವಿಗಳು ತೆಂಗು ಸಂಬಂಧಪಟ್ಟಂತೆ ಆ ಫೈಲ್ಗಳು ತೋರಿಸಿರಲಿಲ್ಲ. ಈ ಸರಿ ಟೀಮ್ ತೋರಿಸಿದಾರಮ್ಮ? ಟೀಮ್ನವರು ಟೀಮ್ ತೋರಿಸಿದಾರ? ತೋಟಗಾರಿಕೆ ಇಲಾಖೆಯಿಂದ ತೋರಿಸಿದಾರ? ಓಕೆ, ಸಭೆ ಮುಗಿದ್ಮೇಲೆ ಆದ್ರೂ ಕೂಡ ತೋರಿಸ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿಲ್ಲ, ಇಲ್ಲಾಂದ್ರೆ ಎಂಟ್ರಿ ಆಗ್ತದೆ, ಹಾಗೆ ಉಳಿತದೆ. ತೋರಿಸ್ಬೇಕಪ್ಪ, ಇದು ಇಲ್ಲದೇ ಮಾಹಿತಿಗಳನ್ನ ಮಂಡಿಸ್ಲಿಕ್ಕೆ ಹೋಗ್ಬಾರ್ದು. ಇಷ್ಟು ಆಕ್ಷೇಪಣೆ ಇತ್ತು, ಇಷ್ಟನ್ನು ಆಲ್ರೆಡಿ ತೋರಿಸಿದ್ರೆ ಇಷ್ಟನ್ನು ತೋರಿಸ್ತೇನೆ ಅಂತ ನಾವು ಹೇಳ್ಬೇಕು. ನಡವಳಿಕೆ ಬರ್ತದಪ್ಪ. ಪಂಚಾಯತ್ ಕಾಮಗಾರಿ ಏನೇನಾಗಿದೆ ಹೇಳ್ತೀವಿ.